ಅವ್ರು ನನಗೆ ಹೇಳ್ಕೊಟ್ಟಿರೋ ಸಂಸ್ಕಾರದಿಂದಾನೆ ನನಗಿಲ್ಲಿ ಎಷ್ಟೇ ನೋವು ಆಗ್ತಿದ್ರು ಅದನ್ನು ನುಂಗ್ಕೊಂಡು ಬದುಕ್ತಾ ಇದ್ದೀನಿ. ಇಲ್ಲ ಅಂದರೆ ನಿನ್ನ ಗಂಡನ ಜೈಲಿಗೆ ಕಳಿಸ್ದಂಗೆ ನನ್ನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತಿದ್ದ. ಇಷ್ಟೇ ಆದರೂ ಕಾನೂನು ಗೊತ್ತಿರೋಳು ನೀನು. ನನ್ನ ಮಗನ ಜೈಲಿಗೆ ಕಳಿಸಿದ್ಯಲ್ಲ, ಒಬ್ಬ ತಾಯಿಯಾಗಿ ನಾನು ಎಷ್ಟು ನೋವು ಅನುಭವಿಸ್ತೀನಿ ಅಂತ ಗೊತ್ತಾ ನಿನಗೆ? ಅದೇ ನಿಮಗೆ ಎಷ್ಟು ದುಃಖ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ನನಗಾಗ್ತಿದೆ. ಆದರೆ ನಾನು ಅದನ್ನು ತೋರಿಸ್ಕೋತಿಲ್ಲ ಅಷ್ಟೇ. ಕೈ ಮುಗಿತೀನಿ, ಪದೇ ಪದೇ ಹೀಗೆ ಚುಚ್ಚಿ ಮಾತಾಡಬೇಡಿ. ಭಾವನಾ, ಏನಿದು ಹೀಗೆಲ್ಲ ಮಾತಾಡ್ತಿದ್ದೀರಾ? ಅತ್ತೆ ಏನೋ ಅವ್ರ ನೋವನ್ನ ನಿಮ್ಮ ಮುಂದೆ ತೋಡ್ಕೊಡ್ರೆ ಚುಚ್ಚು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಮಾತಾಡ್ದೆ ಏನ್ ಮಾಡ್ತಾಳೆ? ಇವಳು ಇಷ್ಟು ಮಾತಾಡಕ್ಕೆ ನನ್ನ ಮಕ್ಕಳೇ ಕಾರಣ. ಒಬ್ಬ ಮಗನ್ನ ಜೈಲು ಕಳಿಸಿದ್ಲು. ನೋಡ್ತಾ ಇರು, ಮುಂದೆ ನಿನ್ ಗಂಡನ್ಗೂ ಇದೇ ಗತಿ ಬರೋದು. ನಮ್ಮನ್ನ ಯಾಕೆ ಬಿಟ್ಟಿದ್ಯಾ? ನಮ್ಮನ್ನು ಏನಾದ್ರು ಒಂದು ಗತಿ ಮಾಡ್ಬಿಡು. ಆಮೇಲೆ ಈ ಮನೇಲಿ ರಾಣಿ ತರ ನೀನ್ ಇರ್ಬೋದು. ನಮ್ಮ ಅಪ್ಪ ಅಮ್ಮ ಸಂಸ್ಕಾರ ಕಲಿಸಿದ್ದಾರೆ ಅಂತೀಯಲ್ಲ, ಇದೇನಾ ನೀನ್ ಕಲ್ತ್ಕೊಂಡಿರೋ ಸಂಸ್ಕಾರ? ಅತ್ತೆ ಪ್ಲೀಸ್, ಈ ಮನೆಯಲ್ಲಿ ನಿಮಗೆ ಹಿರಿಯರ ಸ್ಥಾನ ಇದೆ, ಅದ್ರ ತಕ್ಕನಾಗಿ ಮಾತಾಡಿ. ಹೀಗೆಲ್ಲ ಮಾತಾಡಿ ಸಣ್ಣವರಾಗಬೇಡಿ. ಹಿರಿಯರು ಮಾತಾಡ್ತಿರೋವಾಗ ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಸುಮ್ಮನಿದ್ದೀನಿ. ನೀವು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಏನತ್ತೆ ಇವಳು ನಿಮಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದಾಳೆ. ಮನೇಲಿರೋ ಗಂಡಸರ ಸಪೋರ್ಟ್ ಎಲ್ಲ ಇದೆ ಅಂತ ಇವಳು ಆಡ್ತಿರೋದು ನೋಡ್ತಾ ಇದ್ರೆ ಮುಂದೆ ಇನ್ನೂ ಏನೇನು ಮಾಡ್ತಾಳೋ ಏನೋ ಭಯ ಆಗ್ತಿದೆ ಅತ್ತೆ. ಇವಳು ಹೆದರಿಸಿದ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನ? ಇದು ನನ್ನ ಮನೆ. ಈ ಮನೇಲಿ ಯಾರ್ಯಾರು ಹೇಗೆ ನಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ. ನನ್ನ ಮಗ ಒಬ್ಬ ಮನೆಗೆ ಬಂದ್ಬಿಡ್ಲಿ, ನೋಡ್ಕೊ, ಆಮೇಲೆ ಅವಳನ್ನ ವಿಚಾರಿಸ್ಕೋತೀನಿ. ತೀರ್ಮಾನ ಮಾಡಿ ಅತ್ತೆ, ಮಾಡಿ. ನನಗೂ ಅದೇ ಬೇಕಾಗಿರೋದು. ನನ್ನ ದಾರಿಗೆ ಮುಳ್ಳಾಗಿರೋ ಇವಳು ಇಲ್ಲಿಂದ ತೊಲಗಿದ್ರೆ ಸಾಕು. ಆಮೇಲೆ ನನ್ನ ಆಟನ ನಾನು ಆರಾಮಾಗಿ ಆಡ್ಬೋದು. ಯಾಕಪ್ಪ, ಯಾಕೆಗೆ ಒಂದಾದ್ಮೇಲೆ ಒಂದು ಪರೀಕ್ಷೆ ಇಡ್ತಿದ್ಯಾ? ಅಣ್ಣ ನಿರಪರಾಧಿ ಅಂತ ಹೊರಗೆ ಬಂದ ಅನ್ನೋ ಖುಷಿ ಅನುಭವಿಸೋಕ್ ಮುಂಚೆನೆ ಸಿದ್ದು ಭಾವ ಅಪರಾಧಿ ಅಂತ ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಯಾಕೆ ಹೀಗೆ ಒಂದು ಕೊಟ್ಟು ಇನ್ನೊಂದನ್ನ ಕಿತ್ಕೋತಾ ಇದೆಯಾ? ಈಗ ನಾನು ಹೋಗಿ ಅಕ್ಕಂಗೆ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಈಗ ಅದೆಷ್ಟು ನೋವು ಅನುಭವಿಸ್ತಾ ಇರ್ತಾಳೋ ಏನೋ. ಅವಳ ಜೀವನ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಯಾಕೆ ಹೀಗೆ ಮಾಡಿದೆ? ಯಾಕಪ್ಪ, ನನ್ನ ಪ್ರಾರ್ಥನೆ ನಿನಗೆ ಸರಿಯಾಗಿ ಕಾಣಿಸ್ತಿಲ್ವಾ? ಇನ್ನು ಹೇಗೆ ಬೇಡ್ಕೋಬೇಕು? ಕಾಯ್ಬೇಕಾದ್ ನೀನೇನೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯಾರನ್ನ ಬೇಡೋದು? ನೀನು ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನನಗೇನು ಮಾಡಬೇಕು ಹೇಳು? ಈಗ ನೀನೇ ದಾರಿ ತೋರಿಸ್ಬೇಕು. ಅಣ್ಣ ಹೊರಗೆ ಬಂದರೆ ಹೆಚ್ಚು ಪ್ರದಕ್ಷಿಣೆ ಆಗ್ತೀನಿ ಅಂತ ನಾನು ಹೇಳಿದ್ದೆ. ಆ ಹರಕೆನ ತೀರಿಸ್ತೀನಪ್ಪ.
ಯಾಕಪ್ಪ ದೇವ್ರೆ, ಭಾವನಾ ಜೀವನದಲ್ಲಿ ಹೀಗೆಲ್ಲ ಆಡ್ತಿದ್ಯಾ? ಅವಳು ಖುಷಿಯಾಗಿರೋದು ನಿನಗೆ ಇಷ್ಟನೇ ಇಲ್ವಾ? ಒಂದ್ ದಿವ್ಸ ಖುಷಿಯಾಗಿದ್ರೆ 100 ದಿವ್ಸ ಕಷ್ಟ ಅನುಭವಿಸ್ತಾಳೆ. ಅವಳ ಮದುವೆನ ನೋಡ್ಬೇಕು ಅಂತ ಅತ್ತೆ ಮಾವ ತುಂಬಾ ಆಸೆ ಪಟ್ಟಿದ್ರು. ಅದಾಗದೆ ಹೇಗೋ ಮದುವೆ ಆಯ್ತು. ಆಮೇಲಾದ್ರೂ ಅವಳ ಗಂಡನ ಮನೇಲಿ ಸುಖವಾಗಿರ್ಲಿ ಅಂತ ಬಯಸಿದ್ರು. ಆದ್ರೆ ಅದನ್ನು ಅವ್ರು ನೋಡಕ್ ಆಗ್ತಾ ಇಲ್ಲ. ಅತ್ತೆ ಮಾವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕಣ್ ಚೂರು ಅನ್ನುತ್ತೆ ನಂಗೆ. ವಯಸ್ಸಾದ ಜೀವಗಳಿಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ ಅದಕ್ಕೆ ಬಂದಿದ್ದಾರೆ. ಹೋಗಿ ಅವ್ರನ್ನ ಮಾತಾಡಿಸ್ಲಾ? ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಲಾ? ಬೇಡ ಬೇಡ, ಈಗ ನಾನು ಅವ್ರ ಪಾಲಿಗೆ ಬದುಕಿಲ್ಲ. ಈಗ ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ನಾನು ಬದುಕಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಆಗ ಅವ್ರು ಸುಮ್ಮನೆ ಇರ್ತಾರ? ನನ್ನ ಮನೆ ಕರ್ಕೊಂಡು ಹೋಗ್ತಾರೆ. ನನ್ನ ನೋಡಿ ಎಲ್ಲರೂ ಖುಷಿ ಆಗ್ಬಹುದು. ಆದ್ರೆ ಆ ಖುಷಿ ಕೆಲವೇ ಕ್ಷಣಗಳು ಮಾತ್ರ. ತಕ್ಷಣ ಜಯಂತವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವ್ರು ಬಂದ್ರೆ ಮತ್ತೆ ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೆ ನಾನು ಬಂದಿ ಆಗ್ತೀನಿ. ಇದೆಲ್ಲ ಆಗೋದು ಬೇಡ. ಈಗ ಅವ್ರನ್ನ ಇಲ್ಲಿಂದ ನೋಡ್ತಿದ್ದೀನಲ್ಲ, ಅಷ್ಟೇ ಸಾಕು. ಅದಕ್ಕೆ ನಾನು ನೋಡ್ತಿದ್ರೆ ತುಂಬಾ ದುಃಖದಲ್ಲಿದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ಇಂಥ ಸೊಸೆನ ಪಡೆದಕ್ಕೆ ಅಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು. ಅಣ್ಣ ಒಬ್ಬ ಸರಿಯಾಗಿದ್ದಿದ್ರೆ ಇವ್ರು ಹೀಗೆಲ್ಲ ಬೇಡ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪ ಅಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ. ದೇವ್ರೆ, ಇವ್ರು ಚೆನ್ನಾಗಿರೋ ಹಾಗೆ ಮಾಡಪ್ಪ.